ಬಡಾವಣೆ ಜನರಿಗೆ ಸಿಗ್ತಾ ಇಲ್ಲ ಕಸದ ಸಮಸ್ಯೆಯಿಂದ ಮುಕ್ತಿ. ಬಡಾವಣೆಯಲ್ಲಿ ಹಾಸ್ಟೆಲ್ ಇದ್ರೂ ಪಾಲಿಕೆ ಸಿಬ್ಬಂದಿಗಳು ಕಸ ತೆಗೆದಿಲ್ಲ. ಎಸ್ ವೀಕ್ಷಕರೇ, ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಶೈಕ್ಷಣಿಕ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಆದರೆ ನಗರದ ಸೌಂದರ್ಯವನ್ನ ಕಸದ ಸಮಸ್ಯೆ ಹಾಳು ಮಾಡ್ತಾ ಇದೆ. ನಗರದ ಮೂಲೆ ಮೂಲೆಯಲ್ಲಿಯೂ ಕಸದ ಸಮಸ್ಯೆ ಹೆಚ್ಚಾಗಿದ್ದು, ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಮಾಡಿದ್ರೂ ಕೂಡ ನಗರದ ಚಿತ್ರಣ ಮಾತ್ರ ಬದಲಾಗ್ತಾ ಇಲ್ಲ. ಹೌದು, ನಗರದ ವಾರ್ಡ್ ನಂಬರ್ 11 ಕಲ್ಪತರು ಬಡಾವಣೆಯ ಅಂಬೇಡ್ಕರ್ ರಸ್ತೆಯಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಕಸದಿಂದ ನಾಯಿ ಹಂದಿಗಳ ಕಾಟ ಕೂಡ ಹೆಚ್ಚಾಗಿದ್ದು, ಸ್ಥಳೀಯರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿನ ಕೆಲವು ನಿವಾಸಿಗಳು ಕಸದ ಗಾಡಿಗೆ ಹಾಕದೆ ರಸ್ತೆಯಲ್ಲಿ ಎಲ್ಲಂದರಲ್ಲಿ ಸುರಿದು ಹೋಗ್ತಾ ಇದ್ದು, ಸುತ್ತಮುತ್ತಲೂ ಗಬ್ಬೆದ್ದು ನಾರ್ತಾ ಇದೆ. ಅಲ್ಲದೆ ಕಸದ ಸಮಸ್ಯೆಯಿಂದಾಗಿ ಹಂದಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಆದರೆ ಪಾಲಿಕೆ ಸಿಬ್ಬಂದಿ ಮಾತ್ರ ಅವರ ಮನಸ್ಸಿಗೆ ಬಂದಾಗ ಬಂದು ಕಸವನ್ನ ತೆಗಿತಾರೆ, ಇಲ್ಲ ಕಸಕ್ಕೆ ಬೆಂಕಿ ಹಾಕಿ ಹೋಗ್ತಾರೆ ಅಂತ ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸಿದ್ರು. DIT ಸ್ಕೂಲ್ ಹಿಂದ್ಗಡೆ ಡೈಲಿ ಓಡಾಡ್ತೀವಿ, ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಕಸ ತಂದು ಹಾಕ್ತಾ ಇದ್ದಾರೆ, ಕ್ಲೀನ್ ಚೀಲದಲ್ಲೆಲ್ಲ ತೊಗೊಂಬಂದು ಹಾಕ್ತಾರೆ. ಡೈಲಿ ಕಸ ಹಾಕ್ತಾ ಇರೋದ್ರಿಂದ ಭಾಳ ನೋಡ್ತಾ ಇದ್ದೀರಾ ಎಷ್ಟು ಕಸ ಫುಲ್ ಆಗಿದೆ, ತೊಂದರೆ ಆಗ್ತಾ ಇದೆ ಭಾಳ. ಇಲ್ಲಿ ಮುನ್ಸಿಪಲ್ ಅವರು ಬರ್ತಾ ಇಲ್ವಾ? ಮುನ್ಸಿಪಲ್ ಅವರು ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ತಾರೆ. ಒಂದ್ಸರಿ ಕ್ಲೀನ್ ಮಾಡಿದ್ರು, ಮತ್ತೆ ತಂದು ಹಾಕಿದ್ದಾರೆ. ನೋಡ್ಬೋದು ನೀವು. ಡೈಲಿ ಗಾಡಿ ಬರ್ತಾ ಇಲ್ಲ? ಡೈಲಿ ಬರ್ತಾ ಇಲ್ಲ. ಡೈಲಿ ಬರುತ್ತೆ, ಅಲ್ಲಿಂದ ತಗೊಂಡು ಅಲ್ಲಿ ಮನೆ ಹತ್ರ ತುಂಬ್ಕೊಂಡು ಹೋಗ್ತಾರೆ. ಇಲ್ಲಿ ಏನು ಕ್ಲೀನ್ ಇಲ್ಲ. ಇದು ಇಲ್ಲಿ ಕಸ ಹಾಕಿರೋದ್ರಿಂದ ಇಲ್ಲಿ ಸ್ಕೂಲು ಕಾಲೇಜೆಲ್ಲ ಇದೆ. ಹಿಂದ್ಗಡೆ ಸ್ಕೂಲು ಕಾಲೇಜ್ ಇದೆ, ಆದರೂ ಇಲ್ಲಿ ಯಾರು ಮುನ್ಸಿಪಲ್ ಯಾರು ಟೇಕ್ ಕೇರ್ ಮಾಡ್ತಾ ಇಲ್ಲ. ರೋಡು ಆರ್ಕಾಮ್ ಟೌನು ನೋಡಿ, ನಾಯಿಗಳು ಮಸ್ತಾಗಿರ್ತವೆ. ಇಲ್ಲಿ ಕಸ ತಗೊಂಬಂದು ಹಾಕ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ ಅವ್ರ ಮನೆಗೆ. ಆಮೇಲೆ ಇಲ್ಲಿ ತಿರುಗಾಡೋದು ನೋಡಿ, ಕಾಲೇಜ್ ಹುಡುಗಿದಿರು ತಿರುಗ್ತಾರೆ, ಹುಡುಗರು ತಿರುಗ್ತಾರೆ, ಎಲ್ಲ ಸಾರ್ವಜನಿಕರು ತಿರುಗ್ತಾರೆ ಇಲ್ಲಿ. ಆಮೇಲೆ ನಾಯಿಗಳು ಬಂದು ಎಲ್ಲ ಇಲ್ಲಿ ಕಚ್ಚಕ್ಕೆ ಎಷ್ಟೋ ಸಲ ನಮಗೆ ಕಚ್ಚಕ್ಕೆ ಬಂದುಬಿಡ್ತು ನಾಯಿ. ಈಗ ನಾವು ಬೇಗ ಡರ್ ಅಂತ ಹೋಗ್ಬಿಡ್ತೀವಿ. ಈಗ ತಿರ್ಗಾಡ್ಕೊಂಡು ಹೋಗ್ತಾರಲ್ಲ ಅವರು, ನಡ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಎಷ್ಟು ಕಷ್ಟ ಆಗ್ತದೆ ಸರ್. ಇದೊಂದು ಸ್ವಲ್ಪ ದಯವಿಟ್ಟು ನೋಡಿ, ಎಲ್ಲ ಈಗ ಗಮನಕ್ಕೆ ನಿಮಗೆ ಬಂದೈತೆ. ಏನಾರ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಕಸದ್ದು ಎಲ್ಲರ ಬೇಗ ಒಂದು ಏನಾರ ಒಂದು ವ್ಯವಸ್ಥೆ ಮಾಡಬೇಕು ನೀವು, ಅಷ್ಟೇ. ಇನ್ನು ಪಕ್ಕದಲ್ಲಿಯೇ BCM ಹಾಸ್ಟೆಲ್ ಇದ್ದು, ದಿನನಿತ್ಯ ಇದೇ ರಸ್ತೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಬೇಕಾದ ಸ್ಥಿತಿ ಇದೆ. ಈ ರಸ್ತೆಯಲ್ಲಿ ಕಸದ ರಾಶಿ ಬಿದ್ದಿದ್ದು, ನಾಯಿಗಳ ಕಾಟ ಕೂಡ ಹೆಚ್ಚಾಗಿದ್ದು, ನಾಯಿಗಳ ಕಾಟದಿಂದ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ ಎಂದು ವಿದ್ಯಾರ್ಥಿನಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ವಾರ್ಡ್ ನಂಬರ್ 11 ಕಲ್ಪತರು ಬಡಾವಣೆ ಭಾರತ ರತ್ನ ಅಂಬೇಡ್ಕರ್ ರಸ್ತೆಯಲ್ಲಿ ಅಸ್ವಚ್ಛತೆ ಎದ್ದು ಕಾಣಿಸ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಪಾರ್ಕಿನ ವ್ಯವಸ್ಥೆಯೂ ಕೂಡ ಸರಿಯಿಲ್ಲ, ಹಾಗೂ ಇಲ್ಲಿ ರಸ್ತೆ ಬದಿಯಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಇದರಿಂದ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಮುಂದೆನೂ ಕೂಡ ನಾನು ಹೋಗುವಂಥ ಪ್ರಯತ್ನ ಮಾಡ್ತಾನೆ. ಈ ರಸ್ತೆಯಲ್ಲಿ ಮುಂಭಾಗದಲ್ಲಿ BCM ಬಾಲಕರ ವಿದ್ಯಾರ್ಥಿ ನಿಲಯ ಇರುವಂಥದ್ದು, ಅದು ಕೂಡ ಅದರ ಪಕ್ಕದಲ್ಲಿಯೇ ಸಾಕಷ್ಟು ಕಸವನ್ನು ಸಾರ್ವಜನಿಕರು ತೆಗೆದುಕೊಂಡು ಎಸಿತಾ ಇರುವಂಥದ್ದು. ಇದರಿಂದ ಇಲ್ಲಿ ಹಂದಿ ನಾಯಿಗಳ ಕಾಟವೂ ಕೂಡ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಈ ಪಾರ್ಕ್ನಲ್ಲಿ ಯಥೇಚ್ಛವಾಗಿ ಗಿಡಗಂಟೆಗಳು ಬೆಳೆದುಕೊಂಡಿರೋದ್ರಿಂದ ಇಲ್ಲಿ ನಾಯಿಗಳು ಹಾಗೂ ಹಂದಿಗಳು ತುಂಬ ಕಾಟವನ್ನು ಕೊಡ್ತಾ ಇದ್ದಾವೆ. ಅದ್ರ ಜೊತೆ ಈ ಕಸದ ಸಮಸ್ಯೆಯೂ ಕೂಡ ಹೆಚ್ಚಾಗಿರುವಂಥದ್ದು. ಮುನ್ಸಿಪಲ್ನವರು ಬಂದರೆ ತಿಂಗಳಿಗೋ 15 ದಿನಕ್ಕೋ ಬಂದು ಇಲ್ಲಿ ಕಸವನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಬರ್ತಾ ಇಲ್ಲ. ಪ್ರತಿನಿತ್ಯವೂ ಕೂಡ ಇಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರೋದ್ರಿಂದ, ಪ್ರತಿನಿತ್ಯ ರಸ್ತೆ ಬದಿಯಲ್ಲಿ ಕಸ ಬೀಳ್ತಾ ಇರೋದ್ರಿಂದ ಇಲ್ಲಿ ಸಾರ್ವಜನಿಕರು ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಅದಲ್ಲದೆ ಇಲ್ಲಿ ಪಾರ್ಕಿನ ಸಮಸ್ಯೆಯೂ ಕೂಡ ಹೆಚ್ಚಾಗಿರುವಂಥದ್ದು. ಪಾರ್ಕ್ನ ತುಂಬ ಗಿಡಗಂಟೆಗಳು ಬೆಳೆದುಕೊಂಡು ಇಲ್ಲಿ ಹಂದಿ ನಾಯಿಗಳ ಆವಾಸ ಸ್ಥಾನ ಆಗಿರುವಂಥದ್ದು. ಅದರ ಜೊತೆ ಈ ಕಸದ ಸಮಸ್ಯೆ ಹೆಚ್ಚಾಗಿರೋದ್ರಿಂದ, ಇಲ್ಲಿ ಹೆಚ್ಚಾಗಿ ಕಸ ಬೀಳ್ತಾ ಇರೋದ್ರಿಂದ ಈ ಪಾರ್ಕ್ನಲ್ಲಿ ಹಂದಿ ನಾಯಿಗಳು ಹೆಚ್ಚಾಗಿ ಸೇರಿಕೊಂಡು ಇಲ್ಲಿ ಸಾರ್ವಜನಿಕರಿಗೆ ಕಾಟವನ್ನು ಕೂಡ ಕೊಡ್ತಾ ಇದ್ದಾವೆ. ಅದ್ರ ಜೊತೆ ಈ ಕಸದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರೋದ್ರಿಂದ ಸಾರ್ವಜನಿಕರು ಇಲ್ಲಿ ಏನಾದರೂ ಓಡಾಡಬೇಕು ಅಂತಂದರೆ ಮೂಗು ಮುಚ್ಕೊಂಡು ಓಡಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಪಕ್ಕದಲ್ಲಿಯೇ BCM ಹಾಸ್ಟೆಲ್ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಇಲ್ಲಿ ನೈರ್ಮಲ್ಯತೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ನಾವು ಮೊನ್ನೆ ತಾನೇ ನಡೆದಿರುವಂಥ ಘಟನೆ ಇನ್ನೂ ಕೂಡ ಮಾಸಿಯೇ ಇಲ್ಲ. ರಿಂಗ್ ರಸ್ತೆಯಲ್ಲಿರುವಂಥ ವಿದ್ಯಾರ್ಥಿನಿಯರ ನಿಲಯದಲ್ಲಿ ಫುಡ್ ಪಾಯ್ಸನ್ ಆಗಿತ್ತು. ಹಾಸ್ಟೆಲ್ನ ಸುತ್ತಮುತ್ತ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳ್ತೇವೆ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಈ BCM ಹಾಸ್ಟೆಲ್ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ನಮಗೆ ಕಾಡ್ತಾ ಇರುವಂಥದ್ದು. ಇಲ್ಲಿ ಸಾರ್ವಜನಿಕರು ಕೂಡ ಇದ್ದಾರೆ,
ಅವ್ರನ್ನೂ ಕೂಡ ನಾನು ಮಾತಾಡ್ಸೋವಂಥ ಕೆಲಸವನ್ನ ಮಾಡ್ತೀನಿ. ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ. ಯಜಮಾನ್ರೆ, ಇಲ್ಲಿ ಎಷ್ಟು ದಿವಸದಿಂದ ಹಿಂಗಿದೆ ಇಲ್ಲಿ ಸಮಸ್ಯೆ ಇದು? ಇದಾಗಲೇ 3-4 ತಿಂಗಳಿಂದ ತಂದು ಹಾಕ್ತಾರೆ. ಇದು ಬರ್ತಾರ ಮುನ್ಸಿಪಾಲ್ಟಿಯವರು, ಆ JCB ತಂದು ಎಲ್ಲ ಗುಡಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಆಗ್ತಾ ಇರಲಿಲ್ಲ ನೋಡಿ, ತಾಂಬಂದು ಈ ಕಡೆ ಮನೆಯವರು ಆ ಮ್ಯಾಗಡಿಂದ ತಂದು ಇಲ್ಲಿ ಹಾಕ್ತಾರೆ. ಮನೆಗಳು ಎಷ್ಟು ದಿನಕ್ಕೊಂದ್ಸತಿ ಬರ್ತಿದ್ದಾರೆ? ಅದು ಬರ್ತಾರ, ಅವ್ರು ಮನಸ್ಸಿಗೆ ಬಂದಾಗ ಬರ್ತಾರೆ, ಯಾವಾಗ ಬೇಕು ಅವಾಗ ಬರ್ತಾರೆ. ಅವ್ರು ನಾವ್ ಹೇಳ್ದಾಗ ಬರಲ್ಲ, ಅವ್ರು ಮನಸ್ಸಿಗೆ ಬಂದಂಗೆ ಬರ್ತಾರೆ. ತುಂಬ್ಕೊಂಡು ನೋಡಿ ಸ್ವಲ್ಪ ಗಟ್ಟಿ ಕಸ ಇಲ್ಲ ಅದು ಹೊಡೀರಿ ಅಂದರೆ ಹಬ್ಬ ಆಗಲಿ ಕಣ್ರಿ ಅಂತ ಹೇಳಿದ್ರು. ಹಂಗೆ ಫೋನ್ ಮಾಡಿ ಹರೀರಿ, ನಾನು ಬೆಂಕಿ ಇಕ್ತೀನಿ ತಾಂಬನ್, ಬೆಂಕಿ ಇಟ್ಟು ತಾಂಬನ್ ನಾನು ಎಲ್ಲ ಸುಟ್ಟು ಹೋಗ್ತಿದ್ದೆ. ಈ ಮಳೆ ಇಟ್ಕೊಂತಾರಲ್ಲ, ಯಾರಿಗೆ ಹೇಳ್ತೀರಾ ಇಲ್ಲಿ? ಯಾರಿಗೆ ಹೇಳಕ್ಕಲ್ಲ. ನಮ್ಮ ಒಂದೇ ಸಮ ಕಸ ಅದೇ ಮನಸ್ಸಿಗೆ ಬಂದ ಬಳ್ಕೊಂಡು ಹೋಗ್ತಾರೆ. ಈಗ ನೋಡ್ಕೊಳ್ಳಿ ನೀದನ್ನೇ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಕಸದಿಂದ ನಿಮ್ಗೆ? ಕಸ ಬಾಯಿ ಮುಚ್ಕೊಂಡು ಹೋಗ್ತಾರೆ. ಕಾಲೇಜ್ ಹುಡುಗರು ಓದ್ತಾರೆ ಇಲ್ಲಿ, ಹಾಸ್ಟೆಲವೇ ಹೇಗೆ ಓದ್ತಿರ್ತಾರೆ ಜನ ಎಲ್ಲ ಇಲ್ಲೇ ಸಹ ತಿರ್ಗಾಡ್ತಾರೆ. ಪ್ರತಿಯೊಬ್ರು ನಾಯಿಗಳು ತಿನ್ನಕ್ ಬಂದು ದೇಶ ಜನ ಮೊನ್ನೆ ನಾಯಿ ಬರ್ತದೆ. ಮೊನ್ನೆ 2 ಸಿಲಿಂಡರ್ 3 ಸಿಲಿಂಡರ್ ಹೊತ್ಕೊಂಡು ಹೋಗ್ಯವ್ರೆ ಕಳ್ಳರು ಮನೆಗಳಿಗೆ. ತೊಂದರೆ ಆಗ್ತಾ ಇದೆ ಒಟ್ಟಿನಲ್ಲಿ. ಹ್ಞೂ, ತೊಂದರೆ ಆಗ್ತೈತೆ. ನಿಮ್ಮ ಹೆಸರು ಯಜಮಾನ್ರೆ? ನನ್ನ ಹೆಸರು ಕರೀಂ ಸಾಬ್ರು. ಅದು ಸ್ವಲ್ಪ ಇವ್ರಿಗೆ ಹೇಳಿ, ಈ ರೋಡ್ನಾಗ ಓಡಾಡ್ತಾರಲ್ಲ ಮೈವೂರ, ಅವ್ರಿಗೆ ಹೇಳಿ ಸ್ವಲ್ಪ ಇಲ್ಲಿ ಕಾಲೇಜ್ ಹುಡುಗರಿಗೆ ಹೆಣ್ಣು ಹುಡುಗರು ಓದ್ತಾರೆ, ಅವ್ರಿಗೆಲ್ಲ ಬಂದು ಸ್ವಲ್ಪ ಅಟ್ಯಾಚ್ ಮಾಡ್ತಾರೆ ರಾತ್ರಿ ಹೊತ್ತು, ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ರೋಡ್ಗೆ ಓಡಾಡಿ ಅಂತ ಹೇಳ್ರಿ. ಇದು 15 ಒಂದ್ಸಾರಿ ಇದು ಮಾಡ್ತಾರೆ, ಬಡ್ಕೊಂಡು ಹೋಗ್ತಾರೆ, ಮತ್ತೆ ಮಿಕ್ಕಿದ ಬೆಂಕಿ ಇಟ್ಬಿಟ್ಟು ಹೋಗ್ತಾರೆ. ಇದು ವಾಸನೆ. ನಾವುದೇ ಪಕ್ಕದ ಮನೆ, ನಾವು ಅಕ್ಕಪಕ್ಕದಲ್ಲ ಇಲ್ಲೇ ಬೆಂಕಿ ಇಟ್ಬಿಟ್ಟು ಹೋಗ್ತಾರೆ, ಇಲ್ಲೇ ತಂದು ಸುರಿತಾರೆ. ಅದೆಷ್ಟು ಮೂಟ್ಗಟ್ಲೆ ರಾತ್ರಿ ಬಂತು, ಅದು ನಮಗೆ ವಾಂತಿ ಬರ್ತೈತೆ. ಇಲ್ಲೇ ಪಕ್ಕದ ಮನೆ ನಮ್ಮದು. ಬರ್ತಾರೆ ಯಾವಾಗಲೂ 15 ತಿಂಗಳಿಗೋ. ಮಿಕ್ಕಿದ್ದ ಬೆಂಕಿ ಇಟ್ಬಿಟ್ಟು ಹೋಗ್ತಾನೆ ಅವನು. ನಾವು ಹೇಳಿದ್ರಿ ನನಗೆ ವಾಸನೆ ಅಸ್ತಮಾ ಐತೆ, ಇದು ನೋಡ್ರಿ ಇಲ್ಲಿ ನಮ್ಗೆ ಅಸ್ತಮಾ ಐತೆ, ಬೆಂಕಿಗೆ ಬೇಡ ಅಂದರೆ ಇಲ್ಲ ಅಂತ ಹೋಗ್ತಾರೆ. ಮಧ್ಯಾಹ್ನ ಮೇಲೆ ಬಂದು ಬೆಂಕಿ ಬಿಟ್ಟು ಹೋಗ್ತಾರೆ. ಅವರೇ ಬೆಂಕಿ ಬಿಟ್ಟು ಇಕ್ಬಿಟ್ಟು ಹೋಗ್ತಾರೆ, ಹೋಗ್ತಾರೆ. ಈಗ ಸಮಸ್ಯೆ ಜಾಸ್ತಿ ಸಮಸ್ಯೆ. ನಮ್ಮ ಹೆಸರು ಅಪ್ಪ ಶಿವಣ್ಣ ಅಂತ. ನಾಯಿಗಳು ಜಾಸ್ತಿ ಆಗ್ಬಿಟ್ಟರೆ ನಾಯಿಗಳು ಇವಾಗ ನೋಡ್ರಿ. ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ, ಈ ಕಸದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುವಂತದ್ದು. ಇದರಿಂದ ನಾಯಿ ಹಾಗೂ ಹಂದಿಗಳ ಕಾಟವೂ ಕೂಡ ಇಲ್ಲಿ ಹೆಚ್ಚಾಗಿದೆ. ಇಲ್ಲಿ ಸಮಸ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ. ದೃಶ್ಯಗಳಲ್ಲಿ ನೀವೇ ಗಮನಿಸ್ತಾ ಹೋಗಿ. ಅವ್ರು ಹೇಳ್ತಾ ಇರೋದು ಯಾವುದು ಕೂಡ ಸುಳ್ಳಲ್ಲ. ಇಲ್ಲಿ ಸಾಕಷ್ಟು ಕಸವೂ ಕೂಡ ಬಿದ್ದಿರುವಂತದ್ದು. ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಮುನ್ಸಿಪಾಲ್ ಅವರು ಮನಸ್ಸಿಗೆ ಬಂದಾಗ ಬರ್ತಾರೆ, ಇಲ್ಲಿ ಕಸವನ್ನು ಎತ್ತುವಂತ ಕೆಲಸವನ್ನು ಮಾಡ್ತಾರೆ, ಬೆಂಕಿ ಇಟ್ಟು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಇದರಿಂದ ನಮ್ಗೆ ಇಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಬೆಂಕಿ ಇಡಬೇಡಿ, ಇಲ್ಲಿಂದ ಕಸ ಎತ್ಕೊಂಡು ಹೋಗಿ ಅಂತಂದ್ರೆ ಬಿಡಿ ನಿಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪಕ್ಕದಲ್ಲಿಯೇ BCM ಹಾಸ್ಟೆಲ್ ಇದ್ರೂ ಕೂಡ ಇಲ್ಲಿ ಸಾಕಷ್ಟು ಜನ ಪ್ರತಿನಿತ್ಯ ಓಡಾಡ್ತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿಗಳಾಗಲಿ ಪಾಲಿಕೆ ಸಿಬ್ಬಂದಿಗಳಾಗಲಿ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ನೀವು ದೃಶ್ಯಗಳಿಂದ ನೋಡ್ತಾ ಹೋಗಿ. ಅವ್ರು ಹೇಳ್ತಾ ಇದ್ರು ಬೆಂಕಿ ಇಟ್ಟು ಹೋಗ್ತಾರೆ ಅಂತ. ಇಲ್ಲಿ ಕಸವನ್ನು ಎತ್ತುವಂಥ ಕೆಲಸವನ್ನು ಪಾಲಿಕೆಯ ಸಿಬ್ಬಂದಿಗಳು ಮಾಡ್ತಾ ಇಲ್ವಾ? ಎಲ್ಲೊಂದು ಕಡೆ ಬರೀ ಬೆಂಕಿ ಇಟ್ಟು ಕಸವನ್ನು ಇಲ್ಲೇ ಸುಟ್ಟಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೋಡನ್ನು, ಅಂಬೇಡ್ಕರ್ ರಸ್ತೆಯನ್ನು ಎಲ್ಲೊಂದು ಕಡೆ ಡಂಪಿಂಗ್ ಯಾರ್ಡ್ ಮಾಡ್ಕೊಂಡ್ರ ಪಾಲಿಕೆ ಸಿಬ್ಬಂದಿ ಅಂತ ಅನುಮಾನ ನಮಗೆ ಕಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಭಾರತ ರತ್ನ ಅಂಬೇಡ್ಕರ್ ರಸ್ತೆ ಈ ಸ್ಥಿತಿಯಲ್ಲಿದ್ದರೆ ಇನ್ನು ತುಮಕೂರು ಸ್ವಚ್ಛ ನಗರ ಆಗಬೇಕು ಅಂತ ನಾವು ಯಾವ ಮಟ್ಟದಲ್ಲಿ ಅಂದ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು ಇನ್ನಾದರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಈ ಸಮಸ್ಯೆನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.